ಸೃಷ್ಟಿಸುತ್ತಾ ಆರ್ಸಿಬಿ ಸಂಚಲನ. ಆರ್ಸಿಬಿ ಅನ್ನೋ ಶಬ್ದ ಕೇಳೋಕ್ಕೂ ಕಿವಿ ಒಮ್ಮೆಲೆ ನಿಮಿರುತ್ತೆ. ಆದ್ರೆ ಇದು ಒಂದಾಗ್ತಾರ ಶಾಸಕ ಯತ್ನಾಳ್ ಮತ್ತು ಕೆಎಸ್ ಈಶ್ವರಪ್ಪ ಇಬ್ಬರು ಉಚ್ಚಾಟಿತರಿಂದ ಮೆಗಾ ರಾಜಕೀಯ ಪ್ಲಾನ್. ಆರ್ಸಿಬಿ ಸಂಘಟನೆಯ ಮೂಲಕವೇ ಬಿಜೆಪಿಗೆ ಚೆಕ್ಮೇಟ್ ಅನ್ನ ನೀಡುವಂತ ವಿಚಾರ. ಆರ್ಸಿಬಿ ಸಂಘಟನೆಯಿಂದ ಬಿಜೆಪಿಗೆ ಟಕ್ಕರ್, ಅದು ಕಾರ್ಯತಂತ್ರ ಇರುವಂತ ವಿಚಾರ. ಹಾಗಾದ್ರೆ ಏನಿದು ಆರ್ಸಿಬಿ? ಬಿಜೆಪಿಗೆ ಆರ್ಸಿಬಿನೇ ಡೇಂಜರ್ ಅನ್ನೋ ಪ್ರಶ್ನೆ ಎದುರಾಗ್ತಿದೆ. ಯಾವ ಆರ್ಸಿಬಿ ಇದು? ಯತ್ನಾಳ್ ಮತ್ತು ಈಶ್ವರಪ್ಪನವರ ವಿಚಾರ ಗೊತ್ತಾಗ್ತಿದೆ. ಬಿಜೆಪಿಗೆ ಚೆಕ್ಮೇಟ್ ಕೊಡುವಂತ ವಿಚಾರ. ಹಾಗಾದ್ರೆ ಈ ಆರ್ಸಿಬಿ ಏನು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರ ಒಂದು ಕಡೆ ಮ್ಯಾಚ್ ಬಿಸಿ, ಈಗಾಗಲೇ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಅದರ ನಡುವೆ ರಾಜ್ಯ ರಾಜಕೀಯದಲ್ಲಿ ಕ್ರಿಕೆಟ್ ಕದನ ಒಂದು ಕಡೆ ಆದ್ರೆ ರಾಜಕೀಯ ಕದನ ಯಾವುದಪ್ಪ ಇದು? ಹೊಸದೊಂದು ಸಂಚಲನವನ್ನ ಸೃಷ್ಟಿಸ್ತಾ ಅನ್ನುವಂತ ಅನುಮಾನ ಏನಿದು ಅನ್ನೋದು ಸಾಮಾನ್ಯವಾಗಿ ಮೂಡುತ್ತಾ ಇದೆ. ಆರ್ ಫಾರ್ ರಾಯಣ್ಣ, ಸಿ ಫಾರ್ ಚೆನ್ನಮ್ಮ, ಇನ್ನು ಬಿ ಫಾರ್ ಬ್ರಿಗೇಡ್. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕದನ ಕಣಕ್ಕೆ ಆರ್ಸಿಬಿ. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್. ಈಶ್ವರಪ್ಪ ಯತ್ನಾಳ್ರಿಂದ ಆರ್ಸಿಬಿ ಸಂಘಟನೆ. ಈಗಾಗಲೇ ರಾಯಣ್ಣ ಬ್ರಿಗೇಡ್ ಅನ್ನ ಕಟ್ಟಿದ್ದಾರೆ ಈಶ್ವರಪ್ಪನವರು. ಹೀಗಾಗಿ ಯತ್ನಾಳ್ ಮೇಲೂ ಕೂಡ ಈಗ ಒತ್ತಡಗಳು ಹೆಚ್ಚಾಗ್ತಿದೆ. ಚೆನ್ನಮ್ಮ ಬ್ರಿಗೇಡ್ ಕಟ್ಟುವಂತೆ ಯತ್ನಾಳ್ಗೆ ಆಗ್ರಹವನ್ನು ನೀಡುತ್ತಿದ್ದಾರೆ. ಇಬ್ಬರೂ ಸೇರಿ ಒಂದೇ ಸಂಘಟನೆ ಮಾಡುವಂತೆ ಸಲಹೆಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ನಾಯಕರು ಇವರು. ಯತ್ನಾಳ್ ಮತ್ತು ಈಶ್ವರಪ್ಪಗೆ ಅವರ ಹಿತೈಷಿಗಳು ಒಂದಿಷ್ಟು ಸಲಹೆ ಸೂಚನೆಯನ್ನ ಕೊಡ್ತಿದ್ದಾರೆ. ಲಿಂಗಾಯತ ಮತ್ತು ಕುರುಬ ಮತಗಳನ್ನ ಒಟ್ಟುಗೂಡಿಸುವಂತಹ ತಂತ್ರದ ಮೂಲಕವಾಗಿ ಬಿಜೆಪಿಗೆ ಟಕ್ಕರು ಕೊಡುವುದಕ್ಕೆ, ಈ ಮೂಲಕ ಬಿಎಸ್ವೈ ಫ್ಯಾಮಿಲಿಗೆ ತಿರುಗೇಟು ನೀಡುವಂತ ಪ್ಲಾನ್. ಹೀಗಾಗಿ ಈ ಒಂದು ಪ್ಲಾನ್ ಮಾಡಿ ಅನ್ನುವಂತ ಸಲಹೆ ಸೂಚನೆಗಳನ್ನ ಕೊಡಲಾಗ್ತಿದೆ. ಬಿಎಸ್ವೈ ಫ್ಯಾಮಿಲಿ ಹೊರತುಪಡಿಸಿ ಸಂಘಟನೆ ಸಾಧ್ಯ ಎನ್ನುವಂತ ಹಠದ ಮಾತುಗಳು ಕೇಳಿ ಬರ್ತಾ ಇರೋದು. ಆರ್ಸಿಬಿ ಅನ್ನೋಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಲ್ಲ, ಇಲ್ಲಿ ಕೇಳಿ ಬರ್ತಾ ಇರುವಂತದ್ದೇ ರಾಜ್ಯ ರಾಜಕೀಯ ವಿಚಾರವಾಗಿ ಬಿಜೆಪಿಯ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಈಶ್ವರಪ್ಪನವರು ಮತ್ತು ಯತ್ನಾಳ್ ಅವರು ಇವರಿಬ್ಬರೂ ಕೂಡ ಉಚ್ಚಾಟಿತ ನಾಯಕರಿದ್ದಾರೆ. ಹಾಗಾಗಿ ಈಗ ಹೊಸ ರಾಜಕೀಯ ದಾಳ ಉಳಿಸೋದಕ್ಕೆ ಅವರಿಗೆ ಸಲಹೆ ಸೂಚನೆಗಳು ಬರ್ತಾ ಇದೆ.